ಸರ್ವಾಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ನಿಮ್ಮ ಮನೆದು ಕೂಡ ಎಷ್ಟೆಷ್ಟಿದೆ ಏನೇನಿದೆ ಅಂತೇಳಿ ಎಲ್ಲ ಸರ್ವೆ ಮಾಡಿ ಇಲ್ಲೇ ನಿಮಗೆ ಖಾತೆ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ಕೋಬೇಕು ಅಂತೇಳಿ ನಾವು ಪುರಸಭೆಯ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ನಿಮ್ಗೆ ಅದು ಕೂಡ ಖಾತೆನೂ ಕೂಡ ನಿಮ್ಗೆ ಆಗ್ತದೆ. ಬಹು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು 3: ಬದುಕೋದಿಕ್ಕೆ ನೀರಿರ್ಬೇಕು, ಮತ್ತೆ ಕರೆಂಟ್ ಬೇಕು, ಮತ್ತೆ ರಸ್ತೆಗಳಿರ್ಬೇಕು. ಮಿಕ್ಕಿದೆಲ್ಲಾನು ಕೂಡ ಕಷ್ಟ ಪಡ್ತಾರೆ, ಕೂಲಿನಲ್ಲಿ ಮಾಡ್ತಾರೆ, ಹೆಂಗೋ ಮನುಷ್ಯ ಬದುಕೋತಾರೆ. ಮತ್ತೆ ಉಳಿಲಿಕ್ಕೆ ನೇರಳು ಒಂದು ಆಶಯ ಮನೆಗಳು ಕೂಡ ನಿಮ್ಗಿದೆ. ಅದಕ್ಕೆ ನಿಮ್ಗೆ ಡಾಕ್ಯುಮೆಂಟ್ಸು ಖಾತೆಗಳು ಕೂಡ ಕೆಲವೇ ದಿನಗಳಲ್ಲಿ ಆಗ್ತದೆ. ಹಕ್ಕುಪತ್ರಗಳು ಕೂಡ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದೀವಿ. ಇಷ್ಟೆಲ್ಲಾನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಸುಮಾರು 40 ಕೋಟಿ ರೂಪಾಯಿ ಈ ಪ್ರಾಜೆಕ್ಟ್ಗೆ ದುಡ್ಡು ಕೊಟ್ಟಿರೋದು. ನಮ್ಮ ರಾಜ್ಯ ಸರ್ಕಾರದಿಂದ 10 ಕೋಟಿ ರೂಪಾಯಿ ನಮ್ಮ ಪುರಸಭೆಯಿಂದ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ 51 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು 92 ಕೋಟಿ ರೂಪಾಯಿ, ಒಂದು 7 ಲಕ್ಷ ಕಮ್ಮಿ 92 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಇದರಿಂದ ಇದು ನಗರೋತ್ಥಾನ ಯೋಜನೆ ಅಮೃತ್ 2 ಅಂತೇಳಿ ಈ ಯೋಜನೆಯನ್ನ ಇವತ್ತು ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಕೂಡ ನಂಬಿಕೆ ಇಟ್ರಿ ನಮ್ಮ ಮೇಲೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಅಧಿಕಾರ ಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ಶಾಸಕರಾಗ್ಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ನಾನು 2013 ಕೂಡ ಮಾಡ್ಕೊಂಡ್ ಬಂದಿದ್ದೇನೆ. ಹಿಂದೆ ನೀವು ಯೋಚನೆ ಮಾಡಿ, 1 ತಿಂಗಳಿಗೊಂದ್ಸಾರಿ ಕಾವೇರಿ ನೀರು ಬೋರ್ವೆಲ್ ನೀರು ಸಿಗ್ತಾ ಇದ್ದಿದ್ದು ಮನೆಗಳಿಗೆ. 13ಕ್ಕೆ ಮುಂಚೆ ಕಾವೇರಿ ನೀರು ಬಂದ್ಮೇಲೆ ಕನಿಷ್ಠ ಪಕ್ಷ 5-6 ದಿನಕ್ಕೆ ಬಂದಿದೆ ಇವಾಗ ಸದ್ಯಕ್ಕೆ. ಇವೆಲ್ಲ ನಿಮ್ಗೆ ಪ್ರಾಜೆಕ್ಟ್ ಎಲ್ಲ ಕ್ಲೀನ್ ಆಗಿ ಎಲ್ಲ ರೆಡಿ ಆಗ್ಬಿಟ್ರೆ 1 ದಿವಸ ಬಿಟ್ಟು 1 ದಿವಸ, ಅಲ್ಲಿಗೂ ತಪ್ಪಿದ್ರೆ 3 ದಿವಸಕ್ಕೆ ಒಂದ್ಸಾರಿ ನೀರು ನಿಮ್ಗೆ ಕಾವೇರಿ ನೀರು ಮನೆಗೂ ಕೂಡ ಬರ್ತದೆ. ಈ ಪ್ರಾಜೆಕ್ಟ್ ಅಲ್ಲಿ ಮನೆಗೂ ನಲ್ಲಿ ಪೈಪ್ಲೈನು ಎಲ್ಲಾನು ಕೂಡ ನಿಮಗೆ ಮಾಡಿಕೊಡ್ತಾರೆ ಈ ಪ್ರಾಜೆಕ್ಟ್ ಅಲ್ಲಿ. ಅದರಿಂದ ನಮ್ಮಗಳಿಗೆ ಏನಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಆಗ್ತದೆ. ಇಲ್ಲಿ ಪೈಪ್ಲೈನು, UGD ಪೈಪ್ಲೈನು, ಮತ್ತೆ ಕಾವೇರಿ ವಾಟರ್ ಪೈಪ್ಲೈನು ಇವೆಲ್ಲ ಮುಗಿದ ಮೇಲೆ ನಿಮಗೆ ಅದೆಲ್ಲ ಆದ್ಮೇಲೆ ಟಾರು, ಅದಕ್ಕೋಸ್ಕರ ಪೆಂಡಿಂಗ್ ಇಟ್ಟಿರೋದು. ಇಲ್ಲಿ ಟಾರ್ ಹಾಕ್ತೀರ. ನಿಮ್ಗೆ ಅರ್ಜೆಂಟ್ ಆಗಿ ಬೇಕು ಅಂತೇಳಿ ಆ ಮೇನ್ ರೋಡ್ನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದು ಇವಾಗ ಜಿಲ್ಲೆಯೆಲ್ಲ ಕಿತ್ತಾಕಿ ಯಾಕೆ ಪೆಂಡಿಂಗ್ ಆಗಿರೋದು ಅಂದ್ರೆ, ಇಲ್ಲಿ ಈ ಪೈಪ್ಲೈನ್ ಹೋಗುತ್ತೆ, ಈ ವಾಟರ್ ಪೈಪ್ಲೈನ್ ಹೋಗುತ್ತೆ, ಮತ್ತೆ ತಿರ್ಗಾ ರೋಡ್ ಒಗೆಯೋ ಕೆಲಸ ಆಗ್ಬಿಡ್ತೈತೆ ಅಂತೇಳಿ ಬೇಡ ಫಸ್ಟ್ ಈ ಪೈಪ್ಲೈನ್ ಹಾಕ್ಬಿಡೋಣಪ್ಪ, ಆಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ ಪೆಂಡಿಂಗ್ ಇಟ್ಟಿದ್ವಿ. ಅಲ್ಲಿಂದ ಸಾಯಿಬಾಬಾ ಟೆಂಪಲ್ ಮತ್ತೆ ಹೊನಕನಹಳ್ಳಿವರೆಗೂ ಹೋಗುವಂಥ ರೋಡ್. ಅದಾದ್ಮೇಲೆ ನಿಮಗೆ ಪೈಪ್ಲೈನ್, ಕಾವೇರಿ ವಾಟರ್ ಪೈಪ್ಲೈನ್, UGD ಕೆಲಸ ಎಲ್ಲ ಮುಗಿದ ಟಾರ್ ಕೂಡ ಈಗ ಹಾಕ್ಕೊಡುವಂಥ ಕೆಲಸ ಆಗ್ತದೆ. ಇವತ್ತು ಇದಕ್ಕೆಲ್ಲ ಇಲ್ಲೆಲ್ಲ ಆಗ್ಬೇಕು ಅಂತೇಳಿ ನಮ್ಮ ಪುರಸಭೆಯ ಸದಸ್ಯರುಗಳು ಯಾವಾಗಲೂ ಕೂಡ, ನಮ್ಮ ಪದ್ಯ ಇರ್ಬೋದು, ಅವರ ಉಪಾಧ್ಯಕ್ಷರು ಸದಸ್ಯಗಳು ಎಲ್ಲರೂ ಕೂಡ ನಮಗೆ ಏನೇನು ಕೆಲಸ ಆಗಬೇಕು ಅಂತೇಳಿ ಯಾವಾಗಲೂ ಕೂಡ ಒತ್ತಡವನ್ನು ತರ್ತಾ ಇದ್ರು. ಅದ್ರ ಭಾಗವಾಗಿ ನಮ್ಮ DK ಸುರೇಶ್ ಅವರು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ 2022ರಲ್ಲಿ ಜನವರಿ 22ರಲ್ಲಿ ಇದು ಅನುಮೋದನೆ ಆಗಿರ್ತಕ್ಕಂಥದ್ದು. 2022ರಲ್ಲಿ ಯಾರು MP ಇದ್ದಿದ್ದು ನಮ್ಮ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಅಂದಿನ ಇಷ್ಟು ಅಮೌಂಟು ನಾವು ಕೇಂದ್ರ ಸರ್ಕಾರದಿಂದ ಕೊಡಿಸ್ತೀವಿ, ನೀವು ರಾಜ್ಯ ಸರ್ಕಾರದಿಂದ ಇಷ್ಟು ಕೊಡಬೇಕು ಅಂತೇಳಿ ನಮಗೆ ಹೇಳಿದಾಗ, ಮತ್ತೆ ಪುರಸಭೆಯವರು ಇಷ್ಟು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಈ ಒಂದು ಪ್ರಾಜೆಕ್ಟು ಸರ್ಕಾರದಿಂದ ಅನುಮೋದನೆ ಆಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ, ಉದ್ಲಿ ಪೂಜೆ ಮಾಡಿ. ಇದರ ಸದುಪಯೋಗ ಎಲ್ಲರೂ ಕೂಡ ನಮ್ಮ ಜನಸಾಮಾನ್ಯರಿಗೆ, ನಮ್ಮ ಆನೇಕಲ್ ಪಟ್ಟಣದ ಜನತೆಗೆ ಆಗ್ತದೆ. ಈಗಾಗಲೇ ನಮ್ಮ ರಾಮರ ದೇವರ ಸರ್ಕಲ್ ಇಂದ ಇದು ಸಂಬಂಧೂರು ಹೊಸೂರು ರಸ್ತೆ, ಅದನ್ನು ಕೂಡ ರಸ್ತೆನ ಈಗ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದೆಲ್ಲನೂ ಕೂಡ ಪ್ಯಾಚ್ಗಳು ಹಾಕಿ, ಇಲ್ಲ ಟಾರ್ ಹಾಕಿ ಅಂತ ಹೇಳಿದೀವಿ. ಮತ್ತೆ ರಸ್ತೆಗೆ ಡಬಲ್ ರೋಡು ಲೈಟ್ಗಳು ಕೂಡ ಹಾಕೋದು ಕೂಡ ಹೇಳಿದೀವಿ. ಅದಾದ್ಮೇಲೆ ತಳಿ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಾರ್ಡ್ರ್ವರೆಗೂ ಕೂಡ ತಳಿ ನಮ್ಮ ಗುಮ್ಲಾಪುರ ಬಾರ್ಡ್ರ್ವರೆಗೂ ಕೂಡ ಡಬಲ್ ರೋಡ್ಗೆ ಲೈಟ್ಗಳು ಹಾಕ್ಸೋಕೆ ಹೇಳಿದೀವಿ. ಮತ್ತೆ ಚಂದಾಪುರದಿಂದ ಆನೇಕಲ್ವರೆಗೂ ಕೂಡ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದು ಟಾರು ಮತ್ತೆ ಡಬಲ್ ರೋಡ್ ಲೈಟ್ಸು ಏನು ಪೆಂಡಿಂಗ್ ಇತ್ತು ಅಲಿಯನ್ಸ್ ಇಂದ ನಮ್ಮ ಇಗ್ಲೂರ್ವರೆಗೂ, ಅದು ಕೂಡ ಲೈಟ್ಸ್ ಬರ್ತವೆ. ವಿಲೇಜ್ ಹತ್ರನೂ ಕೂಡ ಐಮಾಸ್ ಲೈಟ್ ಹಾಕಿ ಹೇಳಿದ್ದೀವಿ.
ಮತ್ತೆ ಅದೇ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಬಸ್ ಸ್ಟ್ಯಾಂಡ್ಸ್ ಕೆಲವೊಂದು ಕಡೆ ಹಾಕಿದ್ದಾರೆ, ಕೆಲವೊಂದು ಕಡೆ ಪೆಂಡಿಂಗ್ ಇದೆ. ಅದು ಕೂಡ ನಾವೆಲ್ಲ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ದಿವಸ ನಿಮಗೆಲ್ಲ